ನೀವೆಲ್ಲ ಹಳೆ ಕಾಲದ ದೇವಸ್ಥಾನಗಳು, ಮಣ್ಣಾಗ್ ಹೂತ್ ಹೋಗಿರೋ ನಗರಗಳು, ಶಿಲ್ಪಗಳು ಇವನ್ನೆಲ್ಲ ಹೊರಗೆ ತೆಗೆಯುವಂತ ವಿಡಿಯೋಗಳನ್ನ ನೋಡಿರ್ಬೋದು. ಸಮುದ್ರದ ಅಡಿಯೊಳಗ ಮುಳುಗ್ ಹೋಗಿರೋ ಕೃಷ್ಣನ ದ್ವಾರಕಾ ನಗರಿಯಿಂದ ಹಿಡ್ಕೊಂಡು ಸಿಂಧೂ ಸಂಸ್ಕೃತಿಯ ಧೋಲಾವಿರ, ರಾಕಿಗರ್ಹಿ ಅಂತ ಅದ್ಭುತ ಜಾಗಗಳವರೆಗೆ, ಇಡೀ ಜಗತ್ತಿನ ಅಚ್ಚರಿ ಪಡುವಂತ ಈಜಿಪ್ಟಿನ ಪಿರಾಮಿಡ್ಗಳವರೆಗೆ ಇವೆಲ್ಲ ಕಥೆಗಳಲ್ಲ, ಇವು ನಮ್ಮ ಇತಿಹಾಸಕ್ಕೆ ಸೇರಿರೋ ಸಾಕ್ಷಿಗಳು. ಸಾವಿರಾರು ವರ್ಷದ ಹಿಂದೆ ನಮ್ಮ ಪೂರ್ವಜರು ಬದುಕಿದ್ರು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಿದ್ರು, ತಮ್ಮದಾದ ಒಂದು ಟೆಕ್ನಾಲಜಿ ಬಳಸ್ಕೊಂಡ್ರು, ಆಸ್ತಿ ಮಾಡಿದ್ರು, ಪೂಜೆ ಪುನಸ್ಕಾರ ಮಾಡಿದ್ರು, ವ್ಯಾಪಾರ ಮಾಡಿದ್ರು. ಆದ್ರೆ ಆಕ್ಚುಲ್ ಆಗಿ ಅವರೆಲ್ಲ ಹೆಂಗ್ ಮಾಡಿದ್ರು ಅಂತ ಹೇಳಿ ಬಹಳಷ್ಟು ಮಾಹಿತಿ ಇನ್ನೂ ನಮಗ ಈ ಕಾಲದಾಗ ಸಿಕ್ಕಿಲ್ಲ. ಒಂದ್ಸಲ ಯೋಚನೆ ಮಾಡಿ ನೋಡ್ರಿ, ನಮ್ಮ ಪೂರ್ವಜರು ಹೆಂಗ್ ಬದುಕ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ದಾಗ ಅವರು ಯಾವ ವಸ್ತುಗಳನ್ನು ಬಳಸ್ತಿದ್ರು, ಅವರ ಸಮಾಜ ಹೆಂಗಿತ್ತು, ಅವ್ರ ಬಗ್ಗೆ ಇನ್ನೂ ಏನೇನೋ ಡಿಟೇಲ್ಸು ಅವೆಲ್ಲ ಕರೆಕ್ಟ್ ಆಗಿ ನಮಗೆ ಇವತ್ತು ಗೊತ್ತಾಗೋಂಗಿದ್ರ, ಆಮೇಲೆ ಆ ಗೊತ್ತು ಮಾಡುವಂಥದ್ದನ್ನ ನೀವು ಮಾಡ್ಲಿಕ್ಕೆ ಬಯಸಿದ್ರ ನೀವು ಆರ್ಕಿಯೋಲಜಿಸ್ಟ್ ಆಗ್ತೀರಿ. ಸೊ ಇವತ್ತಿನ ವಿಡಿಯೋ ಆರ್ಕಿಯೋಲಜಿಸ್ಟ್ ಅಥವಾ ಪುರಾತತ್ವ ಶಾಸ್ತ್ರಜ್ಞ ಆ ಕರಿಯರ್ ಬಗ್ಗೆ ಅದ. ನೀವು ಈ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡ್ರಿ, ಯಾಕಂದ್ರೆ ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗಿಲ್ಲೇ ದೊರಕ್ತದೆ. ಪುರಾತತ್ವ ಶಾಸ್ತ್ರ ಅಂದ್ರೇನು? ಆರ್ಕಿಯಾಲಜಿ ಅಂದ್ರೆ ಹಳೆ ಕಾಲದ ವಸ್ತುಗಳು, ಕಟ್ಟಡಗಳು, ಮೂಳೆಗಳು, ಪಳೆಯುಳಿಕೆಗಳು, ಶಾಸನ, ಆಮೇಲೆ ಮನುಷ್ಯನ ಇತಿಹಾಸವನ್ನ ಅಧ್ಯಯನ ಮಾಡೋದು. ಆರ್ಕಿಯಾಲಜಿಸ್ಟ್ಗಳು ಹಳೆ ಜಾಗಗಳನ್ನ ಎಕ್ಸ್ಕವೇಟ್ ಮಾಡಿ ಅಲ್ಲಿ ಸಿಕ್ಕ ವಸ್ತುಗಳ ಸಂಶೋಧನೆ ಮಾಡಿ ಅವನ್ನ ಮುಂದಿನ ಪೀಳಿಗೆಗಾಗಿ ಜೋಪಾನವಾಗಿ ಇಡ್ತಾರೆ. ಅವರು ಮಾಡೋ ಕೆಲಸದ ಮುಖ್ಯ ವಿಭಾಗಗಳು ಏನಂದ್ರ ಬೇರೆ ಬೇರೆ ಜಾಗಗಳನ್ನ ಅಗೆಯೋದು, ಸಂಶೋಧನೆ ಮಾಡೋದು, ಸಿಕ್ಕ ವಸ್ತುಗಳ ದಾಖಲೆ ಇಡೋದು, ಆಮೇಲೆ ಪರೀಕ್ಷಿಸೋದು, ಕಾರ್ಬನ್ ಡೇಟಿಂಗ್ ಮಾಡೋದು, ಅಂದ್ರ ಆ ವಸ್ತು ಎಷ್ಟು ಹಳೇದದ ಅನ್ನೋದನ್ನ ಲೆಕ್ಕ ಹಾಕೋದು, ಹಳೆಯ ಆರ್ಟಿಫ್ಯಾಕ್ಟ್ ಗಳನ್ನ ಸಂರಕ್ಷಣೆ ಮಾಡೋದು, ಮ್ಯೂಸಿಯಂ ಗಳನ್ನ ಕ್ರಿಯೇಟ್ ಮಾಡೋದು, ಆಮೇಲೆ ಶೈಕ್ಷಣಿಕವಾಗಿ ಸಂಶೋಧನೆ ಮಾಡೋದು, ಇಂಥವೆಲ್ಲ ಬರ್ತಾವ. ಈ ಕರಿಯರ್ ವೃತ್ತಿ ಜೀವನ ಯಾಕೆ ಮುಖ್ಯ? ಭಾರತದಾಗ ಅಷ್ಟ ಅಲ್ಲ, ಇಡೀ ಜಗತ್ನಾಗ ಮಾನವ ಸಮಾಜ ಹೆಂಗ್ ಬೆಳೆದು ಬಂತು, ಆಮೇಲೆ ನಮ್ಮ ಸಂಸ್ಕೃತಿ ಎಂಥದ್ದು ಅಂತ ತಿಳಿಲಿಕ್ಕೆ ಆರ್ಕಿಯಾಲಜಿ ಹೆಲ್ಪ್ ಮಾಡ್ತದೆ. ನಮ್ಮ ಹಳೆಯ ಆಸ್ತಿಗಳನ್ನ, ನಮ್ಮ ಪೂರ್ವಜರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನ ಕಾಪಾಡಿಕೊಳ್ಳಿಕ್ಕೆ, ಆಮೇಲೆ ಹಿಂದಿನ ಕಾಲದ ನಾಗರಿಕತೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಅಗತ್ಯ. ಭಾರತದೊಳಗ ಆರ್ಕಿಯಾಲಜಿಸ್ಟ್ಗಳಿಗೆ ಹೆಚ್ಚಾಗಿ ಸರ್ಕಾರಿ ಇಲಾಖೆಗಳು ಕೆಲಸ ಕೊಡ್ತಾವ. ಸರ್ಕಾರಿ ಇಲಾಖೆಗಳು ಇರ್ಬೋದು, ಮ್ಯೂಸಿಯಂಗಳಿರ್ಬೋದು, ಇವುಗಳು ಮಾತ್ರ ಯಾಕೆ ಜಾಸ್ತಿ ಆರ್ಕಿಯಾಲಜಿಸ್ಟ್ ಗಳಿಗೆ ಸ್ಕೋಪ್ ಕೊಡ್ತಾವ ಅಂತಂದ್ರ ಭಾರತದಾಗ ಅಷ್ಟ ಅಲ್ಲ, ಇಡೀ ಜಗತ್ನಾಗ ಯಾರಿಗೂ ಸೇರದೇ ಇದ್ದಂತ ಒಂದು ಭೂಮಿ ಅಥವಾ ಯಾರಿಗೋ ಸೇರಿದಂತ ಭೂಮಿ ಒಳಗ ಮಣ್ಣಿನ ಕೆಳಗಡೆ ಏನಾದ್ರೂ ಸಿಕ್ಕ್ರ ಅದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಹಿಂಗಾಗಿ ಹೆಚ್ಚಿನ ಆರ್ಕಿಯಾಲಜಿಸ್ಟ್ಗಳು ಗೌರ್ಮೆಂಟ್ ಆಫೀಷಿಯಲ್ಸ್ ಇರ್ತಾರ. ಒಂದ್ ವೇಳೆ ಈ ಆರ್ಕಿಯಾಲಜಿಸ್ಟ್ಗಳು ಇಲ್ದೇ ಹೋದ್ರ ಜನ ತಮಗ್ ತಿಳಿದಂಗ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೋತ ಹೋಗ್ತಾರ. ಬಿಲ್ಡಿಂಗ್ ಕಟ್ಬೇಕಾದ್ರ ಫೌಂಡೇಶನ್ ಕೆಳಗ ಏನಾದ್ರೂ ಸಿಕ್ ಬಿದ್ರ, ಒಂದೇನೋ ನಿಧಿ ಅಥವಾ ಹಳೆ ಮಡಿಕೆಗಳು, ಆಭರಣಗಳು ಏನಾದ್ರೂ ಸಿಕ್ಕ್ರ ಅದನ್ನ ಜೋಪಾನವಾಗಿ ಇಟ್ಕೊಳ್ಳೋದಿಲ್ಲ ಅಥವಾ ಗೌರ್ಮೆಂಟಿಗೆ ಕೊಡುದಿಲ್ಲ, ಅದ್ರ ಬಗ್ಗೆ ಸ್ಟಡಿನೂ ಮಾಡುದಿಲ್ಲ. ಸೊ ಹಿಂಗಾಗಿ ನಮ್ಮ ಇತಿಹಾಸದ ಬಗ್ಗೆನ ನಮಗ ಗೊತ್ತಾಗದೇ ಇರ್ತದ. ಸೊ ಒಂದು ರೀತಿಯಿಂದ ನೋಡಿದ್ರ ಆರ್ಕಿಯಾಲಜಿಸ್ಟ್ ಗಳನ್ನ ಒಂದು ಸರಪಳಿಯ ಕೊಂಡಿ ಅಂತ ಹೇಳಿ ನಾವು ಭಾವಿಸಬಹುದು. ಆ ಕೊಂಡಿಯ ಮುಂದಿನ ಭಾಗ ನಾವು ಇವತ್ತಿನ ಜಗತ್ನಾಗಿದ್ರ ಹಿಂದಿನ ಭಾಗ ನಮ್ಮ ಇತಿಹಾಸ ಆಗಿರ್ತದೆ. ಈ ವೃತ್ತಿ ಜೀವನ ಯಾರಿಗೆ ಸೂಟೇಬಲ್ ಆಗ್ತದ? ನಿಮಗ ಮುಂಚೆಯಿಂದನ ಇತಿಹಾಸದ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಆಳವಾದ ಕುತೂಹಲ ಇದ್ರ, ನೀವು ಸಂಶೋಧನೆ ಮತ್ತು ತನಿಖೆಯನ್ನ ಎಂಜಾಯ್ ಮಾಡ್ತಿದ್ರ, ಇಂಜಿನಿಯರಿಂಗ್ ಬೇಡ, ಮೆಡಿಕಲ್ ಬೇಡ, ಆಫೀಸ್ ಒಳಗೆ ಕುತ್ಕೊಂಡು 9 to 5 ಕೆಲಸ ಬೇಡ, ಬ್ಯಾಂಕಿಂಗ್ ಬೇಡ, ಇಂಥವೆಲ್ಲ ಬೇಡ, ನನಗ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೋರ್ ಮಾಡುವಂಥದ್ದು ಏನಾದ್ರು ಕೆಲಸ ಬೇಕು ಅಂತ ಹೇಳಿ ನಿಮ್ಗೆ ಅನಿಸ್ತಿದ್ರ, ನಿಮ್ಮ ಮನಸ್ಸು ನ್ಯಾಚುರಲ್ ಆಗಿ ಈ ಹಳೆ ಕಾಲದ ಮಂದಿ ಹೆಂಗಿರ್ತಿದ್ರು, ಏನನ್ನ ಉಪಯೋಗ ಮಾಡ್ತಿದ್ರು ಅಂತ ಹೇಳಿ ಅದ್ರ ಕಡೆ ನಿಮ್ಗೆ ಅಟ್ರಾಕ್ಟ್ ಆಗ್ತಿದ್ರ, ನೀವು ಆರ್ಕಿಯಾಲಜಿಯನ್ನ ಗಂಭೀರವಾಗಿ ಪರಿಗಣಿಸಬಹುದು. ಆರ್ಕಿಯಾಲಜಿಸ್ಟ್ ಆಗ್ಲಿಕ್ಕೆ ಮುಖ್ಯವಾಗಿ ನಿಮಗೆ ಪ್ಯಾಷನ್ ಬೇಕು. ಈ ಆರ್ಕಿಯಾಲಜಿ ಕೋರ್ಸ್ ಮಾಡ್ಲಿಕ್ಕೆ ಏನ್ ಎಲಿಜಿಬಿಲಿಟಿ ಇರಬೇಕು ಅಂದ್ರ, ನೀವು PUC ಒಳಗ ಯಾವ್ದೋ ಸ್ಟ್ರೀಮ್ ತಗೋಬಹುದು, ಸೈನ್ಸ್, ಕಾಮರ್ಸ್, ಆಮೇಲೆ ಆರ್ಟ್ಸ್. ಆದ್ರ ಆರ್ಟ್ಸ್ಗೆ ಜಾಸ್ತಿ ಪ್ರಯಾರಿಟಿ ಇರ್ತದ. ಯಾಕಂತ ಹೇಳಿದ್ರ ಆರ್ಟ್ಸ್ ಒಳಗ ಕೆಲವೊಂದು ವಿಷಯಗಳು ಮುಂದೆ ನೀವೇನ್ ಕಲಿತೀರಿ ಅದಕ್ಕೊಂದು ಫೌಂಡೇಶನ್ ಆಗ್ತಾವ. ನೀವು ಗ್ರಾಜುಯೇಷನ್ ಆದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೋದು, ಆಮೇಲೆ PhD ಮಾಡ್ಬೋದು. ಈ ಸಬ್ಜೆಕ್ಟ್ ಒಳಗೆ ಕಲೀಲಿಕ್ಕೆ ಬಹಳ ಇರ್ತದ. ಹಿಂಗಾಗಿ ಬರೀ ಗ್ರಾಜುಯೇಷನ್ ಮಾಡಿ ಕೆಲ್ಸಕ್ಕೆ ಸೇರಿದ್ರೆ ಬಹುಶಃ ನಿಮ್ ಬೆಳವಣಿಗೆ ಅಷ್ಟು ತೀವ್ರವಾಗಿ ಆಗುದಿಲ್ಲ. ಆಲ್ರೆಡಿ ಈಗ ಹಿಂದಿನ ಆರ್ಕಿಯಾಲಜಿಸ್ಟ್ಗಳು ಬಹಳಷ್ಟು ರೆಕಾರ್ಡ್ಗಳನ್ನ ಮಾಡಿಟ್ಟಾರ. ಸೊ ಹಿಂಗಾಗಿ ನೀವು ಎಷ್ಟು ಜಾಸ್ತಿ ಕಲಿತೀರೋ ಅಷ್ಟು ಜಾಸ್ತಿ ನಿಮ್ ಕೆಲಸದಾಗ ಉಪಯೋಗ ಆಗ್ತದೆ. ಈಗ ಭಾರತ ಒಳಗೆ ಕೆಲವೊಂದು ಆರ್ಕಿಯಾಲಜಿ ಕಾಲೇಜಸ್ ಗಳನ್ನ ನೋಡೋಣ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹಿರಿಯಡ್ಕ
ಇದು ಮಂಗಳೂರು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದೆ. ಇದು BA ಇನ್ ಏನ್ಷಿಯಂಟ್ ಹಿಸ್ಟ್ರಿ, ಆರ್ಕಿಯಾಲಜಿ, ಸೋಷಿಯಾಲಜಿ ಅನ್ನೋ ಕೋರ್ಸುಗಳನ್ನು ಕೊಡ್ತದೆ. ಕಲೀಲಿಕ್ಕೆ ಬೇಕಾದ ಸಮಯ 3 ವರ್ಷಗಳು. ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಇದರ ಫೀಸು ಬಹಳ ಕಡಿಮೆ ಇರ್ತದೆ. ಅಡ್ಮಿಷನ್ ಮೆರಿಟ್ ಮೇಲೆ. ಅದೇ ರೀತಿ ಬೆಂಗಳೂರು ಯೂನಿವರ್ಸಿಟಿ ಒಳಗ ಆರ್ಕಿಯಾಲಜಿ ಕೋರ್ಸಸ್ ಅವ. ಕರ್ನಾಟಕ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಆರ್ಯ ಮಹಿಳಾ PG ಕಾಲೇಜ್, ಇಂಥವೆಲ್ಲ ನಾನು ಒಂದು 10 ಯೂನಿವರ್ಸಿಟಿಗಳನ್ನ ಲಿಸ್ಟ್ ಮಾಡೀನಿ. ಈ ವಿಡಿಯೋ ಪಾಸ್ ಮಾಡಿ ನೀವು ಈ ಲಿಸ್ಟ್ ಅನ್ನ ನೋಡಬಹುದು. ಇದು ಕಲತ್ ಮೇಲೆ ಎಲ್ಲಿ ನಾವು ಉದ್ಯೋಗ ಮಾಡಬಹುದು ಅಂತಂದ್ರ, ನಾನು ಆಗ್ಲೇ ಹೇಳ್ದಂಗ ಭಾರತ ಸರ್ಕಾರ ಇದು ಅತಿ ದೊಡ್ಡ ಎಂಪ್ಲಾಯರ್. ಇದರ ಅಂಡರ್ ಬರೋ ASI, ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ, ಅದಕ್ಕೆ ದಾಖಲಾತಿ ಆಗ್ತದ. ಈ ದಾಖಲಾತಿ ಆಗೋದು UPSC ಎಕ್ಸಾಮ್ಸ್ ಮೂಲಕ. ಇದೊಂದು ಒಳ್ಳೆ ರೆಸ್ಪೆಕ್ಟ್ಫುಲ್ ಆಮೇಲೆ ಸ್ಟೇಬಲ್ ಕರಿಯರ್ ಅನ್ನ ಕಲ್ಪಿಸ್ಕೊಡ್ತಾವ. ಎರಡನೇದ್ದು, ನೀವು ಯೂನಿವರ್ಸಿಟಿನ ಜಾಯಿನ್ ಆಗ್ಬಹುದು. ಲೆಕ್ಚರರ್ ಪೋಸ್ಟು, ಲೈಬ್ರರಿಯನ್ ಪೋಸ್ಟು ಅವೆಲ್ಲ ಅವೈಲೇಬಲ್ ಇರ್ತಾವ. ಆಮೇಲೆ ನೀವು ಮ್ಯೂಸಿಯಂಗಳನ್ನ ಅಥವಾ ಕಲ್ಚರಲ್ ಇನ್ಸ್ಟಿಟ್ಯೂಷನ್ ಗಳನ್ನ ಜಾಯಿನ್ ಆಗ್ಬಹುದು. ಆಮೇಲೆ ಇಂಟರ್ನ್ಯಾಷನಲ್ ಮತ್ತು ಕಲ್ಚರಲ್ ಆರ್ಗನೈಸೇಷನ್ ಗಳನ್ನ ಜಾಯಿನ್ ಆಗ್ಬಹುದು. ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗಳನ್ನ ಜಾಯಿನ್ ಆಗ್ಬಹುದು. ಆಮೇಲೆ ಈಗೀಗ ಪ್ರೈವೇಟ್ ಸೆಕ್ಟರ್ ಗಳನ್ನು ಒಂದು ಪ್ರಾಮಿಸಿಂಗ್ ಕರಿಯರ್ ಪಾತ್ ಕೊಡ್ತಾವ. ಹೆಂಗಂತ ಹೇಳಿದ್ರ, ಯಾವ್ದ ನಗರ ಒಳಗ ಏನೋ ಒಂದು ನಿರ್ಮಾಣ ಆಗ್ಬೇಕು, ದೊಡ್ಡ ಬಿಲ್ಡಿಂಗು, ಮೆಟ್ರೋ ಕನ್ಸ್ಟ್ರಕ್ಷನ್ ಯಾವುದೇ ಆದ್ರೂ ಆ ಕಾಂಟ್ರಾಕ್ಟ್ ಅನ್ನ ಯಾವ ಪ್ರೈವೇಟ್ ಕಂಪನಿಗೆ ಕೊಟ್ಟಿರ್ತಾರೋ ಆ ಕಂಪನಿಯವರು ಆರ್ಕಿಯಾಲಜಿಸ್ಟ್ ಗಳನ್ನ ಬಳಸಿ ಅಲ್ಲಿ ಏನಾದ್ರೂ ಒಂದು ಸಂಸ್ಕೃತಿ ಅಡಗಿತ್ತಾ ಅಂತ ಹೇಳಿ ಅವ್ರ ಕಡೆಯಿಂದ ಚೆಕ್ ಮಾಡಿಸ್ತಾರೆ. ಆಮೇಲೆ ನೀವು ರಿಸರ್ಚ್ ಪ್ರಾಜೆಕ್ಟ್ಸ್ ಮತ್ತು ಫೆಲೋಶಿಪ್ಗೂ ಜಾಯಿನ್ ಆಗ್ಬಹುದು. ಈ ಆರ್ಕಿಯಾಲಜಿಸ್ಟ್ ಗಳ ಸಂಬಳ ಹೆಂಗಿರ್ತದ? ಆರಂಭದಾಗ 4.5 ಲಕ್ಷ ಸಂಬಳ ಇರ್ಬೋದು. ನೀವು ಗೌರ್ಮೆಂಟ್ ಜಾಬ್ ಸೇರ್ಕೊಂಡ್ರೆ ನಿಮ್ಗೆ ಬೇರೆ ಬೇರೆ ಸೌಲಭ್ಯಗಳು ಇರ್ತಾವ. ನೌಕರಿ ಬಹಳ ಸ್ಟೇಬಲ್ ಆಗಿರ್ತದ. 5 ರಿಂದ 10 ವರ್ಷ ಎಕ್ಸ್ಪೀರಿಯನ್ಸ್ ಆದ್ರ ವರ್ಷಕ್ಕೆ 8.5 ಲಕ್ಷಕ್ಕಿಂತ ಜಾಸ್ತಿ ಗಳಿಸಬಹುದು. ಈ ರೀತಿ ಒಟ್ನಾಗ ಒಬ್ಬ ಇಂಜಿನಿಯರ್ ಗಳಿಸುವಷ್ಟು ದುಡ್ಡು ಗಳಿಸದೆ ಹೋದ್ರು ಕೂಡ ನಿಮ್ಗೆ ಸಿಗೋ ಆನಂದಕ್ಕ, ಆಮೇಲೆ ನೀವು ಗಳಿಸೋ ದುಡ್ಡಿಗೆ, ಆಮೇಲೆ ನಿಮ್ಗೆ ಸಿಗೋ ಸೌಲಭ್ಯಕ್ಕ ಎಲ್ಲಾನು ಸರಿ ಹೋಗ್ತದೆ. ಭಾರತದಾಗಿನ ಕೆಲವು ಪಾಪ್ಯುಲರ್ ಆರ್ಕಿಯಾಲಜಿಸ್ಟ್ ಗಳನ್ನ ನೋಡೋಣ. BB ಲಾಲ್ ಅಂತ ಹೇಳಿ ಇವರು ASI ಡೈರೆಕ್ಟರ್ ಆಗಿದ್ರು. ಇವ್ರ ಕೆಲಸ ನೋಡಿ ಭಾರತ ಗೌರ್ಮೆಂಟ್ 2000 ಒಳಗ ಇವ್ರಿಗೆ ಪದ್ಮಭೂಷಣ ಕೊಡ್ತು. ಆಮೇಲೆ 2021 ಒಳಗ ಭಾರತದ 2ನೇ ಅತಿ ದೊಡ್ಡ ಪುರಸ್ಕಾರ ಆದ ಪದ್ಮ ವಿಭೂಷಣ ಕೊಡ್ತದ. ಆಮೇಲೆ ಇನ್ನೊಬ್ರು ಹಸ್ಮುಖ್ ಧೀರಜ್ ಲಾಲ್ ಸಂಕಾಲಿಯಾ ಅಂತ ಹೇಳಿ ಇವರು ಬಹಳ ಪಾಪ್ಯುಲರ್. ಇವ್ರಿಗೆ ಆಧುನಿಕ ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರ. ಇವ್ರಿಗೂ ಪದ್ಮಭೂಷಣ 1974 ಒಳಗ ಸಿಕ್ತು. ಈಗ ನೀವು ಟಿವಿ, ನ್ಯೂಸು, ಯೂಟ್ಯೂಬ್, ಫೇಸ್ಬುಕ್ ಇಂಥದೆಲ್ಲ ನೋಡ್ತಾ ಇದ್ರ KK ಮೊಹಮ್ಮದ್ ಅಂತ ಹೇಳಿ ಒಬ್ರು ಕಾಣಿಸ್ಕೊಳ್ತಾರ. ಈ ಅಯೋಧ್ಯೆ ಒಳಗ ರಾಮ ಮಂದಿರ ಇದ್ದದ್ದನ್ನ ಪುರಾವೆ ಹೊಂದಿಸ್ಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಕೊಡ್ಲಿಕ್ಕೆ ಇವ್ರದ್ದು ಒಂದು ಮಹತ್ವದ ಕೈ ಅದ. ಇವ್ರಿಗೂ 2019 ಒಳಗ ಪದ್ಮಶ್ರೀ ಸಿಕ್ಕದ. ಈ ಕರಿಯರ್ ಒಳಗ ಭವಿಷ್ಯ ಹೆಂಗದ ಅಂತಂದ್ರ, ಈಗಿನ ಜಗತ್ನಾಗ ನಮ್ಗ ಹಳೆ ಕಾಲದ ಸಮಾಜಗಳ ಬಗ್ಗೆ ತಿಳಿಯುವುದು, ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಎಸ್ಪೆಷಲಿ ನೀವು ಯುರೋಪಿಯನ್ ಕಂಟ್ರೀಸ್ ನೋಡ್ತಿದ್ರ, ಇಟಲಿ, ಫ್ರಾನ್ಸು, ಜರ್ಮನಿ ಇಂತಲ್ಲೆಲ್ಲ ಅವರು ತಮ್ಮ ಹಳೆ ಬಿಲ್ಡಿಂಗ್ಸ್ ಅನ್ನ ಅವು ಹೆಂಗಿದ್ದೂನೋ ಹಂಗನ ಪ್ರಿಸರ್ವ್ ಮಾಡ್ಲಿಕ್ಕೆ ಬಹಳ ಕಷ್ಟ ಪಡ್ತಾರ. ಯಾಕಂತ ಹೇಳಿದ್ರ ಅವ್ರಿಗೆ ತಮ್ಮ ಸಂಸ್ಕೃತಿ, ತಮ್ಮ ಇತಿಹಾಸ ಬಹಳ ಮುಖ್ಯವಾಗಿರ್ತದೆ. ಭಾರತ ಒಳಗುನು ಮೊದ್ಲ ಶಿಥಿಲವಾಗಿದ್ದ ಬಿಲ್ಡಿಂಗ್ ಗಳನ್ನ ಜನರು ಅಸಡ್ಡೆ ಮಾಡಿ ಹಂಗ ಬಿಟ್ಟು ಬಿಡ್ತಾ ಇದ್ರು. ಆದ್ರೆ ಈಗ ಟೂರಿಸಂ ಜಾಸ್ತಿ ಆಗಿರೋದ್ರಿಂದ, ಟೂರಿಸ್ಟ್ಗಳು ಜಾಸ್ತಿ ಬರೋದ್ರಿಂದ ಆ ಬಿಲ್ಡಿಂಗ್ ಮಹತ್ವ ಇವರಿಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆ ಬಿಲ್ಡಿಂಗ್ ಅನ್ನ ಹೆಂಗ ಪ್ರಿಸರ್ವ್ ಮಾಡಬೇಕು, ಆ ಬಿಲ್ಡಿಂಗ್ ಜೊತೆಗೆ ಅಕ್ಕಪಕ್ಕದಾಗ ಏನಾದ್ರೂ ಬೇರೆ ಪುರಾವೆಗಳೇನು ಸಿಗ್ತಾವ ಇಂಥದನ್ನೆಲ್ಲ ಈ ಆರ್ಕಿಯಾಲಜಿಸ್ಟ್ ಗಳು ಸರ್ವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆರ್ಕಿಯಾಲಜಿಸ್ಟ್ ಗಳಿಗೆ ಫ್ಯೂಚರು ಬಹಳ ಚಲೋ ಅದ. ಅದರೊಳಗೂ ವಿಶೇಷವಾಗಿ ನೀವು ಭಾರತದ ಇತಿಹಾಸ ನೋಡಿದ್ರೆ ಸುಮಾರು 5,000ಕ್ಕಿಂತ ಜಾಸ್ತಿ ಹಳೆ ಇತಿಹಾಸ ಅದ ಅಂತ ಹೇಳ್ತಾರೆ. ನಾವು ಅಗೆದಷ್ಟು ಸಿಗುವಂತ ಇತಿಹಾಸ ನಮ್ದು. ಕೊನೆದಾಗಿ ಹೇಳ್ಬೇಕು ಅಂತಂದ್ರೆ, ನೀವು ನಿಮ್ಮ ವೃತ್ತಿಯನ್ನ ಎಂಥದ್ರೊಳಗ ಆರಿಸ್ಕೊಳಿಕ್ ಬಯಸ್ತೀರಿ ಅದು ನಿಮಗ್ ಬಿಟ್ಟಿದ್ದು. ಕೆಲವೊಬ್ರು ಇಲ್ಲಿಂದ ಬರೇ ಭವಿಷ್ಯವನ್ನ ನೋಡ್ತಾ ಇರ್ಲಿಕ್ಕೆ ಬಯಸ್ತಾರ. ಇನ್ನು ಕೆಲವೊಬ್ರು ನಮ್ಮ ಭೂತಕಾಲವನ್ನ ಜನರ ಮುಂದೆ ಪರಿಚಯಿಸಿ ಅದರ ಆಧಾರದ ಮೇಲೆ ಭವಿಷ್ಯವನ್ನ ನಿರ್ಮಿಸಿ ಅಂತ ಹೇಳಿ ಹೆಲ್ಪ್ ಮಾಡ್ಲಿಕ್ಕೆ ಬಯಸ್ತಾರ. ಈ 2ನೇ ಸಾಲದವ್ರು ನೀವು ಸೇರಿದ್ದಾಗಿದ್ರ ಇವತ್ತಿಂದ ಆರ್ಕಿಯಾಲಜಿ ಹೆಂಗ್ ಸೇರ್ಕೋಬೇಕು ಅನ್ನೋದರ ಬಗ್ಗೆ ರಿಸರ್ಚ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.